ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಜೇನುಗೂಡಿಗೆ ಕೈ ಹಾಕುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಈಗಿನ ಸರ್ಕಾರ ನಿಷೇಧ ಮಾಡಿದಂತ ಹಿಜಾಬ್ ಅನ್ನು ಆದೇಶವನ್ನು ಹಿಂಪಡೆಯುವ ಮೂಲಕ ಮತ್ತೊಮ್ಮೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂತ ಕೆಲಸ, ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಇಸ್ಲಾಮೀಕರಣ ಮಾಡಲಿಕ್ಕೆ ಹೊರಟಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗಾಗಲೇ ವೆಸ್ಟ್ ಬೆಂಗಾಲದಲ್ಲಿ ಹೀನಾಯವಾಗಿ ಸೋತು ಆ ಜನರಿಂದ ತಿರಸ್ಕಾರ ಪಟ್ಟ ಮಮತಾ ಬ್ಯಾನರ್ಜಿ ಮಾದರಿಯಲ್ಲಿ ಕರ್ನಾಟಕವನ್ನು ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಅದರಿಂದಾಗಿ ಮಮತಾ ಬ್ಯಾನರ್ಜಿಗೂ ಸಿದ್ದರಾಮಯ್ಯವರಿಗೂ ಏನು ವ್ಯತ್ಯಾಸ ಇಲ್ಲ. ಮಮತಾ ಬ್ಯಾನರ್ಜಿ ಯಾವ ರೀತಿ ಹೀನಾಯವಾಗಿ ಸೋಲನ್ನು ಒಪ್ಪಿಕೊಂಡಿದ್ದಾರ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದೇ ರೀತಿ ಸೋಲನ್ನು ಅನುಭವಿಸಲಿಕ್ಕಿದ್ದಾರೆ. ಈ ಹಿಂದೆ ಹಿಜಾಬ್ ಪ್ರಕರಣಗಳು ಉಡುಪಿಯಲ್ಲಿ ನಡೆದಾಗ ಬಹಳಷ್ಟು ಹೋರಾಟಗಳಾಗಿತ್ತು. ಆ ಸಂದರ್ಭದಲ್ಲಿ 6 ವಿದ್ಯಾರ್ಥಿಗಳ ಹಿನ್ನೆಲೆ ಅವರ ಹಿಂದೆ ಇರುವಂತ ಯಾರೆಲ್ಲ ಷಡ್ಯಂತರ ರೂಪಿಸಿದ್ದಾರೆ ಅದೆಲ್ಲ PFI ಕಾರ್ಯಕರ್ತರು ಎಂಬುದನ್ನು ಈಗಾಗಲೇ ತನಿಖೆ ಮೂಲಕ ಬಹಿರಂಗವಾಗಿದೆ. PFI ಇವತ್ತು ದೇಶದಲ್ಲೇ ನಿಷೇಧಿತವಾದ ಒಂದು ಸಂಘಟನೆ. ಇದರಿಂದಾಗಿ ಇಂದಿನ ಸರ್ಕಾರದ ಆ ನಿಷೇಧವನ್ನು ಮುಂದುವರಿಸಿದ್ದಲ್ಲಿ ಖಂಡಿತವಾಗಿ ಒಂದು ದೊಡ್ಡ ಗೊಂದಲಗಳು, ಶಾಲೆಯಲ್ಲಿ ನೆಮ್ಮದಿಯನ್ನು ಕೆಡುವಂತ ವಾತಾವರಣ ನಿರ್ಮಾಣ ಆಗ್ಲಿಕ್ಕಿದೆ. ಇದರಿಂದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಶಿಕ್ಷಣ ಮಂತ್ರಿಗಳು ಈಗಾಗಲೇ ಬಹಳಷ್ಟು ಸಮಸ್ಯೆಗಳು ಇವತ್ತು ಶಿಕ್ಷಣ ಸಂಸ್ಥೆಗಳು ಎದುರಿಸಿದೆ. ಇವತ್ತು ಶಿಕ್ಷಕರಿಗೆ, ಅತಿಥಿ ಉಪನ್ಯಾಸಕರಿಗೆ ಸಂಬಳ ಕೊಡುವಂತ ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿಲ್ಲ. ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಹೊರತ ಅನುದಾನಗಳಿಲ್ಲ. ಇವತ್ತು ಮಳೆ ಬಂದ ಸಂದರ್ಭದಲ್ಲಿ ನೀರು ಸೋರಿಕೆಯಾಗಿ ವಿದ್ಯಾರ್ಥಿಗಳು ಪರದಾಡುವಂತ ಸಂದರ್ಭಗಳಿಲ್ಲ. ಅದನ್ನೆಲ್ಲ ಒಮ್ಮೆ ಪರಿಶೀಲಿಸಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂತ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಯೂನಿಫಾರ್ಮ್ ಎಂಬುದನ್ನು ವಿಶಿಷ್ಟ ನಿಯಮವಾಗಿ ಶಾಲೆ ನಡಿಬೇಕು. ಅದರಲ್ಲಿ ಯಾವುದೇ ಭೇದ ಭಾವಗಳಿರ್ಬಾರ್ದು, ಯಾವುದೇ ವ್ಯತ್ಯಾಸಗಳಿರ್ಬಾರ್ದು, ಶ್ರೀಮಂತ ಬಡವಂತ ಯಾವುದೇ ಭಾವನೆಗಳಿರ್ಬಾರ್ದು. ಇಷ್ಟೆಲ್ಲಿ ಎಲ್ಲಾ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಅನ್ನು ಜಾರಿ ಮಾಡಿದರು. ಮತ್ತೊಮ್ಮೆ ಅವರು ಅದನ್ನು ಜನರನ್ನ ದಾರಿ ತಪ್ಪಿಸುವಂತ ಪ್ರಯತ್ನಗಳನ್ನು ಈ ರೀತಿಯ ಹಿಜಾಬ್ನ ಆದೇಶವನ್ನು ಹಿಂಪಡೆಯುವ ಮೂಲಕ ಮಾಡ್ತಿದ್ದಾರೆ. ಈ ಹಿಂದೆಯೂ ಕೂಡ ಬಹಳಷ್ಟು ಕಳೆದ 3 ವರ್ಷದಲ್ಲಿ ಸರ್ಕಾರದಲ್ಲಿ ಗೊಂದಲಾದ ಸಂದರ್ಭದಲ್ಲಿ ಜನರನ್ನು ದಾರಿ ತಪ್ಪಿಸುವಂತ ಪ್ರಯತ್ನವನ್ನು ಮಾಡುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಅದರಲ್ಲಿ ಇದು ಕೂಡ ಒಂದಾಗಿದೆ. ಮೊನ್ನೆಯ ದಾವಣಗೆರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಮತ್ತೊಮ್ಮೆ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂತ, ಅವರನ್ನು ಪ್ಲೀಸ್ ಮಾಡುವಂತ ಕೆಲಸ ಆಗಿದೆ. ಯಾಕಂತಂದ್ರೆ ಮುಂದಿನ ಚುನಾವಣೆಗಳಲ್ಲಿ ಅಲ್ಪಸಂಖ್ಯಾತರು ಇವರನ್ನು ಕೈ ಬಿಡ್ತಾರ, ಅವ್ರು ಬೇರೆ MIM ಅಥವಾ ಮುಸ್ಲಿಂ ಲೀಗ್ ನ ಮೂಲಕ ಬೇರೆ ರೀತಿಯಲ್ಲಿ ಸಂಘಟನೆಗಳನ್ನು ಮಾಡಿ ಕಾಂಗ್ರೆಸ್ಗೆ ಸಡ್ಡೊಡಿತಾರೆ ಎಂಬ ಭಯದ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಒಟ್ಟಾರೆ ಅವರ ಸ್ವಾರ್ಥಕ್ಕಾಗಿ, ಅವರ ರಾಜಕೀಯ ಲಾಭಕ್ಕಾಗಿ ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವನ್ನು ಮಾಡ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಇದರಲ್ಲಿ ವಿಷ ಬೀಜ ಬಿತ್ತುವಂತ ಕೆಲಸ ಮಾಡ್ತಾರೆ. ಖಂಡಿತವಾಗಿಯೂ ಈಗಾಗಲೇ ಅವರ ಒಂದು ಮಾಹಿತಿಯ ಕೊರತೆಗಳನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿ ಸರ್ಕಾರ ಇರುವಾಗ ಅದನ್ನು ನಿಷೇಧ ಮಾಡಿದ್ದು ನಮ್ಮ ಸರ್ಕಾರದ ನಿರ್ಧಾರ. ಆಗ ಕೋರ್ಟ್ ಮೆಟ್ಟಿಲಲ್ಲಿ ಇರಲಿಲ್ಲ. ಆ ನಂತರ ಆ ವಿಚಾರವನ್ನು ಕೋರ್ಟಿಗೆ ಅದನ್ನು ಕೋರ್ಟ್ ಮೆಟ್ಟಿಲಿಗೆ ಹೋಗಿ ಕೋರ್ಟ್ ಅಲ್ಲಿ ಕೂಡ ಆದೇಶ ಸರ್ಕಾರದ ಪರವಾಗಿ ಆಗಿತ್ತು. ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಆದೇಶಕ್ಕೆ ಬಾಕಿ ಉಂಟು. ಒಂದು ಮ್ಯಾಟ್ರ್ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶಕ್ಕೆ ಬಾಕಿ ಇದ್ದಾಗ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಆಗುದಿಲ್ಲ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಅದರಿಂದಾಗಿ ಮತ್ತೊಮ್ಮೆ ನಮ್ಮ ಮಧು ಬಂಗಾರಪ್ಪನವರು ಅದೇ ರೀತಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಕಾನೂನಿನ ಅಭಿಪ್ರಾಯವನ್ನು ವಕೀಲರ ಹತ್ರ ಪಡೆದುಕೊಂಡು ಈ ರೀತಿಯ ಒಂದು ನಿರ್ಧಾರ ಮಾಡುವ ಮುಂಚೆ ತಿಳ್ಕೊಳ್ಳುವಂತ ಒಂದು ಸ್ವಭಾವವನ್ನು ಬೆಳೆಸಬೇಕಾಗ್ತದೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಹೋರಾಟಗಳಾಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸಿದ್ರೆ ಖಂಡಿತವಾಗಿ ಒಂದು ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ನೀಡಲಿಕ್ಕೆ ಬಯಸ್ತೇನೆ.